ಸರ್ ಈಗ 140 ಜನ ಇದ್ದಾರೆ ಸರ್. 140 ಜನರಲ್ಲಿ ಹಬ್ಬ ಅಂದ್ರೆ 30 ಜನರನ್ನು ಮಾಡ್ಬೋದು. ಉಳಿದಿರೋ 110 ಜನರಲ್ಲಿ ಒಂದು 20 ಜನರು ಅತೃಪ್ತರು ಸಿಗ್ತಾರೆ. ಇನ್ನೂ ಜಾಸ್ತಿ ಸಿಗ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ದುಃಖವನ್ನ ತೋಡ್ಕೊಳಕ್ ಅವ್ರು ಉಳಿಯೋರು ಆವಾಗ ಸಿದ್ದರಾಮಯ್ಯ ಮಾತ್ರ. ಹೌದು, ಯಾರಿಗೆ ಅಧಿಕಾರ ಇಲ್ವೋ ಅವ್ರ ಹತ್ರನೇ ಹೋಗ್ತಾರೆ. ಅವ್ರ ಹತ್ರ ಹೋಗ್ತಾರೆ, ಸರ್ ನೋಡಿ ಸರ್ ನೀವೇನಾದ್ರು ಹೇಳಿ ಸರ್ ನಮ್ಮನ್ನು ಮಂತ್ರಿ ಮಾಡಿ ಸರ್ ಅಂತ. ಆದ್ರಿಂದ ಸಿಸ್ಟಮೆಟಿಕಲಿ ಒಂದು ಪವರ್ ಸೆಂಟರ್ ಏನಿದೆ ಅದು ಕಾಂಗ್ರೆಸ್ ಒಳಗಡೆ ಸೃಷ್ಟಿಯಾಗುತ್ತೆ. ಅದು ಬಹಳ ಮುಖ್ಯವಾಗಿ ಮುಖ್ಯಮಂತ್ರಿಗಳೇ, ಹೊಸ ಮುಖ್ಯಮಂತ್ರಿಗಳೇ ಶಿವಕುಮಾರ್ ಅವರಿಗೆ ಬಹುದೊಡ್ಡ ಚಾಲೆಂಜ್ ಅಂತ. ಆಮೇಲೆ ಈಗ ಡಿ ಕೆ ಶಿವಕುಮಾರ್ ಏನಾದರೂ ನಿರೀಕ್ಷೆ ಇಟ್ಕೊಂಡಿದ್ರ ಸರ್, ನನ್ನ ಉತ್ತರಾಧಿಕಾರಿ ಇವರು ಅನ್ನೋ ಥರದ್ದು ಏನಾದರೂ ಇವರು ಅಲ್ಲಿ ಬಹಿರಂಗ ಪಡಿಸ್ತಾರೆ ಅನ್ನೋ ಥರದ್ದು ಏನಾದರೂ ಅವ್ರು ಇಟ್ಕೊಂಡಿದ್ರ ನಿರೀಕ್ಷೆನ? ಅವ್ರು ನಿರೀಕ್ಷೆ ಇಟ್ಕೊಂಡಿದ್ರೆ ಇಲ್ಲೋ ಗೊತ್ತಿಲ್ಲ ನನಗೆ. ಆದರೆ ಅವರಿಗೆ ಈ ರೀತಿ ಸಿದ್ದರಾಮಯ್ಯ ಇನ್ನೊಂದು ಪವರ್ ಸೆಂಟರ್ ಆಗ್ತಾರೆ ಅಂತ ಅವ್ರು ನಿರೀಕ್ಷೆ ಮಾಡಿರೋಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್. ಈಗ ಅವರಿಗೆ ಅದ್ರ ವಾಸನೆ ಬರೋಕ್ಕೆ ಶುರುವಾಗಿದೆ. ಅವರ ಮುಖಚರ್ಯ ಯಾವ ರೀತಿ ಬದಲಾಯಿತು ಅಂದರೆ, ನೀವು ಅಬ್ಸರ್ವ್ ಮಾಡ್ತಾ ಇದ್ರಿ ಪತ್ರಿಕಾಗೋಷ್ಠಿಯನ್ನ, ನಾನು ರಾಜ್ಯಸಭೆಗೆ ಬರಲಿಕ್ಕೆ ನನಗೆ ಕರೆದ್ರು ರಾಹುಲ್ ಗಾಂಧಿ ಅವರು, ಆದ್ರೆ ನಾನು ಅಷ್ಟೇ ವಿನಮ್ರವಾಗಿ ಕರೆಕ್ಟ್ ಅಷ್ಟೇ ವಿನಮ್ರವಾಗಿ ಅದನ್ನ ತಳ್ಳಿ ಹಾಕಿದೆ. ನಾನು ಹೋಗಲ್ಲ, ನಾನು ರಾಜ್ಯ ರಾಜಕಾರಣದಲ್ಲೇ ಇರ್ತೀನಿ. ರಾಜ್ಯ ರಾಜಕಾರಣದಲ್ಲಿ ಇನ್ನೂ 2 ವರ್ಷಗಳ ಸೇವೆಯನ್ನು ನಾನು ಮಾಡಬೇಕಿದೆ. 5 ವರ್ಷಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ ರಾಜ್ಯದ ಜನ, ಹಾಗಾಗಿ ನನ್ನ ಜನನ ಬಿಟ್ಟು ನಾನು ಹೋಗಲ್ಲ. ಕೋಮುವಾದಿಗಳ ವಿರುದ್ಧ ನಾನು ಹೋರಾಡ್ತೀನಿ. ಅಲ್ಲಲ್ಲ, ಅದ್ರ ಜೊತೆಗೆ ಅವರು ಇನ್ನೊಂದು ಮೆಸೇಜ್ ಏನು ಗೊತ್ತಾ, ಜನ ಯಾವ ಆಯ್ಕೆ ಮಾಡ್ತಾರೋ ಅದು ಅಲ್ಟಿಮೇಟ್. ನೀವು ಆಯ್ಕೆ ಮಾಡೋದಲ್ಲ, ಹೈಕಮಾಂಡಿಗೆ ನೀವು ನನ್ನ ಆಯ್ಕೆ ಮಾಡಿದ್ರಿ 2 ದಿವಸಕ್ಕೆ ಎದಾಕಿದ್ರಿ ಫೈನ್, ಬಟ್ ಜನ ನನ್ನ 5 ವರ್ಷಕ್ಕೆ ಅದನ್ನ ಕಿತ್ಕೊಳ್ಳೋಕ್ಕಾಗಲ್ಲ ನೀವು. ಕರೆಕ್ಟ್. ಜನ ನನ್ನನ್ನು 5 ವರ್ಷಕ್ಕೆ ಏನು ಆಯ್ಕೆ ಮಾಡಿದ್ದಾರೆ ಅದನ್ನ ನೀವು ಬದಲಿಸಕ್ಕಾಗಲ್ಲ. ಯಾರ್ಯಾರಿಗೆ ಹೇಗೆ ಎಲ್ಲೆಲ್ಲಿ ಮುಟ್ಟಿ ನೋಡಿಕೊಳ್ಳಬೇಕು ಹಾಗೆ ಮಾತಿನ ಮೂಲಕ ಏಟನ್ನ ಕೊಟ್ಟಂತ ಸಿದ್ದರಾಮಯ್ಯನವರು ಅಲ್ವಾ ಸರ್, ಅಷ್ಟೇ ಗಂಭೀರವಾಗಿ ಹೊರಗೋದ್ರು. ಇವತ್ತು ಒಂದು ರೀತಿ ಮ್ಯಾನ್ ಆಫ್ ದಿ ಮ್ಯಾಚ್ ಯಾರು ಅಂತ ಅಂದ್ರೆ ಸಿದ್ದರಾಮಯ್ಯ. ಮ್ಯಾಚ್ ಅವರೇ, ಮ್ಯಾನ್ ಆಫ್ ದಿ ಸೀರೀಸ್ ಅವರೇ, ಬೆಸ್ಟ್ ಬಾಲರ್ ಅವರೇ, ಬೆಸ್ಟ್ ಬ್ಯಾಟ್ಸ್ಮನ್ ಅವರೇ, ಬೆಸ್ಟ್ ಅಂಪೈರ್ ಅವರೇ. 6 ಬಾಲಿಗೆ 6 ಸಿಕ್ಸರ್ ಜಾಡ್ಸ್ಬಿಟ್ಬಿಟ್ರು ಅಂತ. ಕ್ಯಾಚ್ ಎಲ್ಲರೂ ಸಿಗುತ್ತಾರೆ ಅಂತೇಳಿ ಡಿ ಕೆ ಶಿವಕುಮಾರ್ ಕಾಯ್ತಾ ಇದ್ದಾರೆ, ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡು. ದಟ್ ಇಸ್ ಎ ಥಿಂಗ್ ಅಲ್ವಾ ಸರ್? ಎಸ್, ಹೌದು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಸಿದ್ದರಾಮಯ್ಯನವರು ತಮ್ಮ ಅಧಿಕಾರವನ್ನು ತ್ಯಾಗ ಮಾಡಿರುವಂತಹ ದಿನ 28 ಮೇ 2026. ಅವರು ಕಾಂಗ್ರೆಸ್ ಸೇರಿದ್ದು 2006ರಲ್ಲಿ. 2026ಕ್ಕೆ ಆ 20 ವರ್ಷಗಳ ಸುದೀರ್ಘ 20 ವರ್ಷಗಳ ಅವಧಿಯಲ್ಲಿ ಅವರು ಹೆಚ್ಚು ಕಮ್ಮಿ 8 ವರ್ಷ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ, 8 ವರ್ಷ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ದಾರೆ. ಇನ್ನುಳಿದ 2 ವರ್ಷಗಳ ಕಾಲ ಸಮ್ಮಿಶ್ರ ಸರ್ಕಾರದ ಸಮನ್ವಯ ಸಮಿತಿಯ ಅಧ್ಯಕ್ಷರಾಗಿಯೂ ಕೆಲಸ ಮಾಡಿದ್ದಾರೆ. ಅವರು ಕಾಂಗ್ರೆಸ್ ಸೇರಿದಾಗಿನಿಂದ ಇಲ್ಲಿವರೆಗೂ ಅಧಿಕಾರದಲ್ಲೇ ಇದ್ದಾರೆ. ಇಂತಹ ಅದೃಷ್ಟವಂತ ನಾಯಕ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವ್ರನ್ನ ಬಿಟ್ಟರೆ ಮತ್ತಾರೂ ಇಲ್ಲ. ಎಸ್, ಅವರು ಇನ್ನೊಂದು ಸಂದೇಶ ಕೊಟ್ಟಿದ್ದಾರೆ. ಏನು ಗೊತ್ತಾ, ಕರ್ನಾಟಕದ ರಾಜಕಾರಣದಲ್ಲಿ ತಕ್ಷಣ ನೀವು ನನ್ನನ್ನು ಅಳಿಸಾಕೋಕೆ ಸಾಧ್ಯ ಆಗಲ್ಲ. ಅಲ್ಲ, ರಾಜಕಾರಣದಲ್ಲಿ ಅಳಿಸಾಕುವಂಥ ಕೆಲಸ ಅಥವಾ ಜನರ ಮನಸ್ಸಿನಲ್ಲಿ, ಜನರ ಹೃದಯದಲ್ಲಿ ಸಿದ್ದರಾಮಯ್ಯ ಗಳಿಸಿರುವಂಥ ಸ್ಥಾನವನ್ನು ಅಳಿಸಾಕುವಂಥ ಕೆಲಸವನ್ನ ಮಾಡಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆಮೇಲೆ ತೀರಾ ಇತ್ತೀಚೆಗೆ ಸಿದ್ದರಾಮಯ್ಯನವರ ಸರ್ಕಾರದ ಬಗ್ಗೆ ಈ ಅಧಿಕಾರ ಹಸ್ತಾಂತರದ ಚರ್ಚೆಗಳು ಶುರುವಾದ ಮೇಲೆ ಹಲವು ಅಪಸ್ವರಗಳು ಕೇಳಿಬಂದು, ಸಮಾಜವಾದಿ ಸಿದ್ದರಾಮಯ್ಯ ಯಾಕೋ ಸಮಾಜವಾದವನ್ನ ಬಿಟ್ಟು ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಕೆಲವೊಂದು ವಿಚಾರಗಳು. ಫಾರ್ ಎಕ್ಸಾಂಪಲ್ ಧರ್ಮಸ್ಥಳದ ಕೇಸ್ ವಿಚಾರ ಆಗಿರ್ಬೋದು. ಅದು ನಾವು ಇನ್ನೊಂದು ದಿವಸ ಚರ್ಚೆ ಮಾಡ್ಬೋದು ಅನ್ಸುತ್ತೆ. 2013ರಿಂದ 2018ರವರೆಗಿನ ಸಿದ್ದರಾಮಯ್ಯ ಯಾವ ರೀತಿ ಆಡಳಿತವನ್ನು ಕೊಟ್ಟರು, 2023ರಿಂದ ಸಾಧ್ಯ ಆಗಿಲ್ಲ. ಅದಕ್ಕೆ ಬೇರೆ ಬೇರೆ ಒತ್ತಡಗಳಿರ್ಬೋದು. ಹೌದು, ಕಾಲೆಳೆಯೋ ಕೆಲಸ, ಕೈ ಹಾಕೋ ಕೆಲಸಗಳು ಯಾವುದ್ಯಾವುದೋ ಇರ್ಬೋದು. ಅದರಿಂದ 2023ರಿಂದ ಏನು ಸಿದ್ದರಾಮಯ್ಯನವರ ಆಡಳಿತ ಇತ್ತಲ್ಲ, ಅದು 2013ರಿಂದ ಇದ್ದಂಥ ಆಡಳಿತ ರೀತಿ ಇರಲೇ ಇಲ್ಲ. ಹೌದು, ಆವಾಗ ಇಟ್ ವಾಸ್ ದಿ ಬೆಸ್ಟ್. ಆದರೆ 2023ರಿಂದ ಆಡಳಿತ ಒಂದು ರೀತಿ ಕುಸಿತಾ ಹೋಯಿತು. ಅಡ್ಮಿನಿಸ್ಟ್ರೇಷನ್ನು ಅವರ ನಿಯಂತ್ರಣ ತಪ್ಪೋಕೆ ಪ್ರಾರಂಭ ಆಯಿತು. ಪ್ರತಿದಿನ ಯಾವಾಗ ಅಧಿಕಾರ ಹಂಚಿಕೆ ಮಾತು ಕೇಳ್ತಿತ್ತು. ಅದ್ರ ಜೊತೆ ಮೂಡ ಕೇಸ್ ಬಂದ್ಮೇಲಂತೂ ಸಿದ್ದರಾಮಯ್ಯ ವಿಚಲಿತರಾದಂತೆ ಕಂಡ್ರು. ಸ್ವಲ್ಪ ಕೇಸ್ ಬಂತು. ಸೊ ಅದರಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಸರ್, ನಾವು ಇವತ್ತು ಮಾತಾಡಲೇಬೇಕು. ಅವರ ರಾಜಕೀಯ ಯಾರು ಕಾರ್ಯದರ್ಶಿ, ಕಾನೂನಿನ ಸಲಹೆಗಾರರಿದ್ದಂಥ ಪೊನ್ನಣ್ಣ ಇದ್ದಾರಲ್ಲ, ತುಂಬಾ ಚೆನ್ನಾಗಿ ಮುಖ್ಯಮಂತ್ರಿಗಳನ್ನ ಇಲ್ಲಿವರೆಗೂ ಕೆಲವೊಂದು ವಿಚಾರಗಳಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೊಂಡ್ಬಂದ್ರು. ಮೂಡಾ ಕೇಸ್ ಆಗಿರ್ಬೋದು, RCB ಕಾಲ್ ತುಳಿದ ಪ್ರಕರಣ ಆಗಿರ್ಬೋದು, ಇನ್ನಿತರ ಪ್ರಕರಣಗಳಲ್ಲಿ. ಓಕೆ, ಇನ್ನುಳಿದ ನಾಯಕರು ಅವ್ರನ್ನ ದಾರಿ ತಪ್ಪಿಸಿದ್ರು ನಿಜವಾಗಿಯೂ. ಈ ಗೋವಿಂದ ರಾಜು ಅಂತವರೆಲ್ಲ ದಾರಿ ತಪ್ಪಿಸಿದ್ರು ಅವ್ರನ್ನ. ಆದ್ರೆ ಪೊನ್ನಣ್ಣ ಮಾತ್ರ ಅದೇನು ಗೊತ್ತಾ ನಿಮ್ಗೆ, ಯಾಕೆಂದ್ರೆ ಅವರ ತಂದೆಯವರ ಕಾಲದ ರಿಲೇಷನ್. ಓಕೆ, AK ಸುಬ್ಬಯ್ಯನವರು ಏನಿದ್ರು, ಹೌದು, ಸುಬ್ಬಯ್ಯನವರು ಮತ್ತು ಸಿದ್ದರಾಮಯ್ಯನವರು ಬಹಳ ಆತ್ಮೀಯ ಸ್ನೇಹ ಇತ್ತು. ಅವ್ರ ಮಗ ತಾನೇ ಪೊನ್ನಣ್ಣ. ಸೊ ಆ ರಿಲೇಷನ್, ಅದು ಪರ್ಸನಲ್ ರಿಲೇಷನ್. ಹೌದು, ಅಟ್ಯಾಚ್ಮೆಂಟ್ ಅಡ್ಜಸ್ಟ್ಮೆಂಟ್ ಇರಲಿಲ್ಲ, ಓನ್ಲಿ ಅಟ್ಯಾಚ್ಮೆಂಟ್ ಇತ್ತು. ಅಟ್ಯಾಚ್ಮೆಂಟ್. ಎಸ್, ಯು ಆರ್ ಪರ್ಫೆಕ್ಟ್. ಅದ್ರ ಜೊತೆಗೆ AK ಸುಬ್ಬಯ್ಯನವರು ಇದ್ರಲ್ಲ,
ಅವರ ನಿಷ್ಠೆ, ಹೌದು, ಅದು ಮಕ್ಕಳಿಗೆ ಯೂಶುವಲಿ ಬಂದಿದೆ. ಕರೆಕ್ಟ್ ಕರೆಕ್ಟ್. ಸೊ ಒಂದು ಬದ್ಧತೆ. ಹೌದು ಹೌದು, ರಾಜಕಾರಣವನ್ನ ಯಾವುದೋ ವ್ಯವಹಾರಕ್ಕಲ್ಲ ಮಾಡೋದು, ಹೌದು ರಾಜಕಾರಣದವ್ರಿಗೆ ಒಂದು ಬದ್ಧತೆ. ಹೌದು. ಸೊ ಅದು ಕಂಟಿನ್ಯೂ ಆಯ್ತು. ಆದ್ರಿಂದ ನೀವು ಹೇಳಿದಾಗ ಎಲ್ಲ ಸಂದರ್ಭದಲ್ಲೂ ಕೂಡ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯನ ರಕ್ಷಣೆ ಮಾಡುವ ರೀತಿಯಲ್ಲಿ ಕಾನೂನು ಅಲ್ಲ ಸರ್, ಈಗ ಈ ನೀವು ಒಂದು ಒಳ್ಳೆ ಶಬ್ದ ಹೇಳಿದ್ರಿ, ಈ ವ್ಯವಹಾರ ಅಂತೇಳಿ. ರಾಜಕಾರಣದಲ್ಲಿ ವ್ಯವಹಾರ, ಎಸ್, ವ್ಯವಹಾರಕ್ಕಾಗಿ ರಾಜಕಾರಣ, ಎಸ್. ಯಾವ ರೀತಿ ನೀವು ಇದನ್ನ ವಿಶ್ಲೇಷಣೆ ಮಾಡಿ? ಈಗ ನಾವು ಮಾತನಾಡ್ದಕ್ಕೆ ಹೋದ್ರೆ ಇವತ್ತಿನ ರಾಜಕಾರಣ ಇದೆಯಲ್ಲ, ಟ್ರಂಪ್ ಇನ್ ಟೈಪ್ ಅದು. ಈ ಟ್ರಂಪ್ ಅವರಿಗೆ ಉದ್ಯಮ ಮತ್ತು ರಾಜಕಾರಣ ಎರಡೂ ಒಂದೇ. ಅದು ವಿಶ್ವದ ಮಾದರಿಯಾಗ್ಬಿಟ್ಟಿದೆ. ಆದರೆ ಅಂಥ ಸಿಚುವೇಶನ್ ನಲ್ಲಿ ನಿಮ್ಮ ಬದ್ಧತೆ ಎಲ್ಲಿ ಹೋಗುತ್ತೆ? ಅದ್ರ ಜೊತೆಗೆ ಈ ಅಮೆರಿಕಕ್ಕೂ ಭಾರತಕ್ಕೂ ಬಹಳ ಅಜಗಜಾಂತರ ವ್ಯತ್ಯಾಸ ಇದೆ. ಅದೇ ನಿಜ. ಅಲ್ಲಿಯ ನೀತಿಗಳನ್ನ ಇಲ್ಲಿ ನಾವು ಬಳಸ್ಕೊಳ್ಳಕ್ಕೆ ಅಥವಾ ಇಲ್ಲಿ ಅಡಾಪ್ಟ್ ಮಾಡ್ಕೊಳಕ್ಕೆ ಆಗೋದೇ ಇಲ್ಲ. ಅದರಿಂದ ಆದ್ರೆ ನಾವು ಬೇರೆ ನಿರೀಕ್ಷೆ ಮಾಡಿರ್ತೀವಿ. ಇಂಡಿಯಾದ ಡೆವಲಪಿಂಗ್ ಸೊಸೈಟಿ ಏನಿದೆ, ಇಲ್ಲಿ ನಿರೀಕ್ಷೆಗಳು ಬೇರೆ ಇರ್ತವೆ. ಅದು ಒಟ್ಟಾರೆಯಾಗಿ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ನೀವು ಗಮನಿಸೋದಾದ್ರೆ ಸರ್, ಈಗ ವಿಜುವಲ್ಸ್ ನೀವು ನೋಡ್ತಾ ಇದ್ದಾಗ ಹೇಗೆ ರಾಜೀನಾಮೆ ಕೊಟ್ಟಂತಹ ಸಿದ್ದರಾಮಯ್ಯನವರು ಗಂಡುಗಲಿ ರೀತಿ ಮಾತನಾಡ್ತಾ ಇದ್ದಾರೆ. ಆದರೆ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅಂತ ಬಿಂಬಿಸ್ಕೊಳ್ತಾ ಇರುವಂಥ ಡಿ ಕೆ ಶಿವಕುಮಾರ್ ಯಾಕೋ ಚಿಂತಾಕ್ರಾಂತರಾಗಿದ್ದಾರೆ. ಅದೇ ಬಹಳ ಮುಖ್ಯವಾಗಿ ನೀವು ಒಬ್ಬ ರಾಜಕಾರಣಿ ಒಂದು ತಮಗೆ ಒಬ್ಬ ಸ್ಪರ್ಧಿ ಇರೋದನ್ನು ಇಷ್ಟಪಡಲ್ಲ. ರಾಜಕಾರಣ ಯಾವತ್ತೂ ಕೂಡ ಹಾಗೇನೆ, ಕಾಂಪಿಟೇಟರ್ ಬೇಡ ಅಂತ. ಕಾಂಪಿಟೇಟರ್ ಬಂದ ತಕ್ಷಣ, ಕಾಂಪಿಟೇಟರ್ ಹೊರಗಡೆ ಇರೋ ಕಾಂಪಿಟೇಟರ್ ಬೇರೆ, ಈ ಮನೆಯ ಒಳಗೆ ಇರುವ ಸ್ಪರ್ಧಿ ಯಾವತ್ತೂ ಅಪಾಯಕಾರಿ. ಅದು ನಿಮಗೊಂದು ರೀತಿಯ ಭಯವನ್ನ ಉಂಟು ಮಾಡ್ತಾ ಹೋಗುತ್ತೆ. ಈಗ ಡಿ ಕೆ ಶಿವಕುಮಾರ್ ಅವರ ಮನಸ್ಥಿತಿಯನ್ನು ಗಮನಿಸಿದ್ರೆ, ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸೋ ಸಂದರ್ಭದಲ್ಲೇ ಅವರ ಒಳಗಡೆ ಒಂದು ಭಯ ಇದೆ ಅಂತ. ಇವರು ಏನು ಮಾಡ್ತಾರೋ, ಯಾಕೆಂದ್ರೆ ಅವರ ಜನಪ್ರಿಯತೆ ಏನು ಅಂತ ಗೊತ್ತಿದೆ ಅವರಿಗೆ. ನೋಡಿ, ಈಗ ಈ ತಕ್ಷಣ ನಿಮ್ಗೆ ಹೇಳ್ತೀನಿ. ಈಗ ಬೆಂಗಳೂರು ಇದರ ಇಲೆಕ್ಷನ್ ಬರುತ್ತೆ, ಜಿ ಬಿ ಎ ಇಲೆಕ್ಷನ್ ಬರುತ್ತೆ, ಬೇರೆ ಬೇರೆ ಸ್ಥಳೀಯ ಸಂಸ್ಥೆಗಳ ಇಲೆಕ್ಷನ್ ಬರುತ್ತೆ.